ಎಲ್ಲಿ ನೋಡಿದರೂ ಕಾಫಿಯ ಪರಿಮಳ, ಕಾಫಿ ಬೀನ್ಸ್ನ ಗಿಡಗಳು. ಸೊ ಹಚ್ಚ ಹಸಿರು ಕಣ್ಣಿಗೆ ಎಷ್ಟೊಂದು ಆನಂದ ಅಲ್ಲ. ಈ ಥರ ಪ್ಲೇಸ್ ಎದ್ದು ನೋಡಿದ ತಕ್ಷಣ ಎಷ್ಟೊಂದು ಖುಷಿಯಾಗುತ್ತೆ. ಸೊ ಇದೇ ಥರ ಸುಮಾರು ಎಕರೆ ಪ್ರದೇಶಗಳಲ್ಲಿ ಕಾಫಿ ಬೆಳೆದಿದ್ದು, ಈ ಎಸ್ಟೇಟ್ ಮಧ್ಯ ನಾವೊಂದು ತೋಟದ ಮನೆಯಲ್ಲಿ ಸ್ಟೇ ಮಾಡಿದ್ವಿ. ಅದೇ ಪ್ಲೇಸ್ ಬಂದು ಕೂರ್ಗಲ್ಲಿ. ಯಾವ ಪ್ಲೇಸು ಏನು ಅಂತ ಈ ವಿಡಿಯೋಲ್ಲಿ ಡೀಟೇಲಾಗಿ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಒಂದು ಒಳ್ಳೆ ಫ್ಯಾಮಿಲಿ ಸ್ಟೇ ಆಗಿತ್ತು. ನಾವು ಎಲ್ಲರೂ ಫ್ಯಾಮಿಲಿ ಸೇರಿ ಹೋಗಿದ್ವಿ. ಹಾಗಿದ್ರೆ ನೋಡೋಣ ಬನ್ನಿ. ಹಾಯ್, ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಸೊ ನಾವು ಕೂರ್ಗ್ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದು. 1 ವರ್ಷದ ಮಗು ಕೂಡ ನಮ್ಮ ಜೊತೆ ಇದ್ದಾಳೆ. ಸೊ ನಾವು ಹೋಗಿದ್ದು ಬೆಳಗ್ಗೆ 5 ಗಂಟೆ ಸುಮಾರು ಬೆಂಗಳೂರಿಂದ ಬಿಟ್ಟಿದ್ವಿ. ಥ್ಯಾಂಕ್ ಗಾಡ್, ಅದೇನೋ ಗೊತ್ತಿಲ್ಲ, ಅವತ್ತು ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲ. ಇಲ್ಲಾಂದರೆ ಯಾವಾಗಲೂ ನಿಂತ್ಕೋತೇ ಹೋಗ್ತಿದ್ವಿ. ಸೊ ತುಂಬ ಈಸಿಯಾಗಿ ಬೆಂಗಳೂರು ದಾಟ್ಕೊಂಡ್ವಿ. ಆಮೇಲೆ ಬೆಂಗಳೂರಿಂದ ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ಹೋಗಿದ್ದು ಮಲ್ಲಳ್ಳಿ ಫಾಲ್ಸ್ಗೆ. ಸೊ ರೂಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಕುಶಾಲನಗರ ಮೇಲಿಂದ ಹೋಗಲಿಲ್ಲ, ಸೋಮವಾರಪೇಟೆ ಮೇಲಿಂದ ಹೋದ್ವಿ. ಹಾಗಾಗಿ ರೋಡಲ್ಲಿ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಸೊ ನಮಗೆ ಆರಾಮಾಗಿ ನಾವು ಬಂದ್ವಿ. ಸೊ ನಾವು ಟಿಫನಿಗೆ ಸ್ಟಾಪ್ ಮಾಡಿದ್ದು ಮದ್ದು ಟಿಫನೀಸ್. ಸೊ ಫುಡ್ ಮಾತ್ರ ಚೆನ್ನಾಗಿತ್ತು. ಓಕೆ. ಸೊ ಮಗುಗೂ ಕೂಡ ಅಲ್ಲೇ ಸ್ವಲ್ಪ ಇಡ್ಲಿ ಆ ಥರ ತಿನ್ನಿಸಿದ್ವಿ. ಆ್ಯಂಡ್ ಅಲ್ಲಿ ನೋಡಿ ಬೆಳಗ್ಗೆ ಮದ್ದೂರು ವಡೆ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ನಾನು ಮಗುಗೆ ಪ್ರಿಕಾಷನ್ಸ್ಗಾಗಿ ಅವಳ ಫುಡ್ಡು ನಾನು ಇಟ್ಕೊಂಡೇ ಇರ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ, ಮನೇಲಿ ಮಾಡಿರೋ ಸಿರ್ಲಕ್ಕು ಅವಳಿಗೆ ಇಟ್ಕೊಂಡಿದ್ದೆ. ಸೊ ಅದನ್ನೇ ಮಾಡ್ಕೊಂಡು ಬಂದಿದ್ದೆ. ನೋಡಿ ಅವಳು ಚೆನ್ನಾಗಿ ಆಟ ಆಡಿಕೊಂಡು ಸೊ ಎಲ್ಲ ಮುಗಿಸಿ ಕಾಫಿ ಮುಗಿಸಿ ಒಂದು ದೇವರಿಗೆ ನಮಸ್ಕಾರ ಹಾಕಿ ನಮ್ಮ ನೆಕ್ಸ್ಟ್ ಪ್ರಯಾಣನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನೆಕ್ಸ್ಟು ಪ್ರಯಾಣ ನೋಡ್ಕೊಂಡು ಬನ್ನಿ. ಸೊ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೋಗ್ತಾ ತುಂಬ ಸಿನಿಕ್ ವ್ಯೂಸ್ ಬಂತು ನಮಗೆ. ಸೊ ಎಲ್ಲನೂ ತುಂಬ ಕಾಮಾಗಿ ವ್ಯೂಸ್ ನೋಡ್ತಾ ಎಂಜಾಯ್ ಮಾಡ್ತಾ ಸೊ ಮಲ್ಲಳ್ಳಿ ಫಾಲ್ಸ್ವರೆಗೂ ಹೋದ್ವಿ. ಸೊ ರೋಡೆಲ್ಲ ಚೆನ್ನಾಗಿದೆ ನೋಡಿ. ಈ ಥರ ಎಲ್ಲ ಹಚ್ಚ ಹಸಿರು, ಸುತ್ತಮುತ್ತ ಗಿಡಗಳು. ಆಮೇಲೆ ಇನ್ನೊಂದೇನೆಂದರೆ ಇದು ಬೇಬಿ ಫ್ರೆಂಡ್ಲಿ. ನಾವು ಯಾಕೆ ಕೂರ್ಗ್ ಪ್ಲೇಸ್ ಸೆಲೆಕ್ಟ್ ಮಾಡಿದ್ವಿ ಅಂತ ಅಂದರೆ, ಸೊ ನಿಮಗೆ ಇಲ್ಲಿ ಏನೋ ಹೀಲ್ಸ್ ಬರಲ್ಲ, ಆಮೇಲೆ ಮಗುಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಈಸಿಲಿ ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡಬಹುದು. ಆ್ಯಂಡ್ ನೀವು ಈ ಸ್ಟಾಪ್ಸ್ಗಳನ್ನ ಕೊಡ್ತಾ ಹೋದರೆ ಸೊ ಮಗುಗೂ ಕೂಡ ಈಸಿ ಆಗುತ್ತೆ. ಸೊ ನಾನು ಬೆಳಗ್ಗೆ ಅವಳಿಗೆ ಅಫ್ಕೋರ್ಸ್ ಮನೇಲಿ ಮಾಡಿರೋ ಸಿರ್ಲಕ್ ಕ್ಯಾರಿ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೋಸ್ಕರ ನಾವು ಒಂಚೂರು ರೈಸ್ ಆ ಥರ ಇಟ್ಕೊಂಡು ಬಂದರೆ ಈಸಿಲಿ ನಾವು ಅದನ್ನು ಎಲ್ಲಾದರೂ ಕರ್ಡ್ ಆ ಥರ ತೊಗೊಂಡು ಅವಳಿಗೆ ಫುಡ್ ಮುಗಿಸಿದ್ವಿ. ಸೊ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಸೊ ನೋಡ್ಕೊಂಡು ಬನ್ನಿ ಒಂದು ಸಲ.
ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದೇ ಬಿಡ್ತು, ಮಲ್ಲಳ್ಳಿ ಫಾಲ್ಸ್. ನೋಡಿ ಎಷ್ಟು ಸುಂದರವಾಗಿ ರಭಸದಿಂದ ಹರಿತಾ ಇದೆ. ಸೊ ಇಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸ್ಟೆಪ್ಸ್ಗಳಿದೆ. ಅದನ್ನು ಇಳಿದು ಕೆಳಗಡೆ ಹೋದಾಗ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನಿಮಗೆ. ಸೊ ಆವತ್ತು ತುಂಬ ಮಳೆ ಬರ್ತಿರೋದ್ರಿಂದ ನಮಗೆ ರೈನ್ ಕೋಟ್ ಅಲ್ಲೇ ಸಿಕ್ಕಿದ್ದು. ಸೊ ನಾವೆಲ್ಲರೂ ರೈನ್ ಕೋಟ್ ತೊಗೊಂಡು ಕೆಳಗಡೆ ಇಳಿತಾ ಇದ್ವಿ. ಸೊ ಇದೇ ನದಿ ಮುಂದೆ ಹರಿದು ಕುಕ್ಕೆ ಸುಬ್ರಹ್ಮಣ್ಯ ಮೂಲಕ ಹರಿದು ಹೋಗಿ ನೇತ್ರಾವತಿ ನದಿಯನ್ನು ಸೇರ್ತದೆ. ಸೊ ಹಾಗೆ ಇಲ್ಲಿ ಇವತ್ತು ಮಳೆ ಇರೋದ್ರಿಂದ ತುಂಬಾ ಜಾಸ್ತಿ ಫ್ಲೋ ಇತ್ತು. ನೋಡೋಕ್ಕಂತೂ ತುಂಬ ಅದ್ಭುತವಾದ ದೃಶ್ಯ ಅಂತಲೇ ಹೇಳ್ಬೋದು. ಸೊ ಕುಮಾರಧಾರ ನದಿ ತುಂಬಾ ನೀರಿದ್ದರಿಂದ ನೋಡಿ ಹೇಗೆ ಅಲ್ಲಿಂದ ಹರ್ಕೊಂಡು ಬರ್ತಾ ಇದೆ. ನೋಡೋಕ್ಕಂತೂ ವಿಸ್ಮರಣೀಯ ಅಂತ ಹೇಳ್ಬೋದು. ಸೊ ಹಾಗೆ ಅಲ್ಲಿಂದ ನಾವು ಮಲ್ಲಳ್ಳಿ ಫಾಲ್ಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಕಡೆಗೆ ಹೋದ್ವಿ. ಸೊ ನೆಕ್ಸ್ಟ್ ಇನ್ನೇನಿಲ್ಲ. ಸೊ ಹಾಗೆ ಫುಡ್ನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ತೋಟದ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮಧ್ಯದಲ್ಲೇ ನಿಮಗೆ ಸಾಕಷ್ಟು ವೆಜಿಟೇರಿಯನ್ ಆಪ್ಷನ್ಸ್ ಹೋಟೆಲ್ಸ್ ಎಲ್ಲ ಸಿಗುತ್ತೆ, ಉಡುಪಿ ಹೋಟೆಲ್ಸು. ಅಲ್ಲಿ ನಾವು ಊಟನ ಮುಗಿಸ್ಕೊಳ್ಬಹುದು. ಬಿಕಾಸ್ ನಾವಿದ್ದಿದ್ದಂಥ ಸ್ಟೇ ಅಲ್ಲಿ ಫುಡ್ ನಮಗೆ ಇರಲಿಲ್ಲ, ಬರೀ ಮಗುಗೆ ಮಾತ್ರ ಫುಡ್ ಇತ್ತು. ನೋಡಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅಲ್ಲೇ ಹರಿತಾ ಸಿಗುತ್ತೆ. ಸೊ ಈ ಥರ ಮಳೆಗಾಲದಲ್ಲಿ ನೋಡೋದು ದೃಶ್ಯನೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾವು ಅಲ್ಲೇ ಉಡುಪಿ ಹೋಟೆಲ್ಲು ಮತ್ತು ನಿಮಗೆ 2-3 ಹೋಟೆಲ್ ಸಿಗುತ್ತೆ ಮಧ್ಯದಲ್ಲಿನೇ. ಸೊ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೊರಟಿದ್ದೆ ನಮ್ಮ ತೋಟದ ಮನೆ ಕಡೆಗೆ. ಅದು ಹೋಗೋವಂಥ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಒಂಥರ ಫಾರೆಸ್ಟ್ ಒಳಗಡೆ ಹೋದಂಗೆ ಇತ್ತು. ಅದು ನೋಡ್ಬೋದು ಎಷ್ಟು ಲಶ್ ಗ್ರೀನರಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಅಂತ. ಸೊ ಬನ್ನಿ ಹಾಗಿದ್ರೆ ಅಲ್ಲಿ ಪ್ಲೇಸ್ ಹೋಗೋವರೆಗೂ ನೋಡ್ಕೊಂಬರೋಣ. ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದ್ವಿ. ನೋಡ್ಬೋದು ಎಷ್ಟು ಸುಂದರವಾದ ಪ್ಲೇಸು, ನಿಮಗೂ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಒಂದು ಮನೆ ಇತ್ತು. ಇದು ಎಂಟ್ರೆನ್ಸು. ಹಾಲ್ ಕೂಡ ತುಂಬ ವಿಶಾಲವಾಗಿ ಸ್ಪೇಷಿಯಸ್ ಆಗಿತ್ತು. ಸೊ ನಾವು 5 ಜನ ಇರೋದ್ರಿಂದ ಆರಾಮಾಗಿ ನನ್ನ ಮಗಳಿಗೆ ಓಡಾಡ್ಕೊಂಡಿರೋಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇತ್ತು. ಹಾಗೆ ನೋಡಿ ಹೊರಗಡೆ ಪಾರ್ಕಿಂಗಿಗೂ ಕೂಡ ಸಾಕಷ್ಟು ಸ್ಪೇಸ್ ಇದೆ. ಆಮೇಲೆ ರೂಮ್ಸ್ ಈ ಥರ ಎದುರುಗಡೆ ಒಂದು, ಈ ಕಡೆ ಎದುರುಗಡೆ ಒಂದಿತ್ತು. ರೂಮ್ ಕೂಡ ಸುಮಾರಷ್ಟು ಸ್ಪೇಷಿಯಸ್. ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಹಳೆ ಮನೆ ಆದರೂ ಪರವಾಗಿಲ್ಲ, ಸಖತ್ ಕ್ಲೀನಾಗಿತ್ತು. ಆಮೇಲೆ ಈ ಥರ ಸ್ಟೆಪ್ಸ್ ಇತ್ತು ಇಲ್ಲಿಂದ ಸೈಡಿಗೆ. ನೋಡಿ ಎಷ್ಟು ಕೂಲಾಗಿರೋ ಪ್ಲೇಸು. ಈ ಚಿಕ್ಕ ಚಿಕ್ಕ ಪಾಟ್ಸಲ್ಲಿ ಕಲರ್ಫುಲ್ ಆದ ಫ್ಲವರ್ಸು ನೋಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ. ಆಮೇಲೆ ಈ ಥರ ಮಳೆ ಬರ್ತಾಯಿದೆ. ಒಂದು ಸಣ್ಣ ಶಾಟ್ ತೊಗೊಂಡಿದ್ದೆ ಈ ಥರ ಎಲ್ಲ ಮಳೆದು. ಆಮೇಲೆ ಇದ್ರ ಸುತ್ತಮುತ್ತ ಕಾಫಿ ಎಸ್ಟೇಟು. ಆ್ಯಕ್ಚುಲಿ ಪ್ಲೇಸ್ ಇದ್ದಂಥದ್ದು ಅಂದರೆ
ಇದು ಸ್ಥಳನೇ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ನಾವು ನೋಡಿ ಸಣ್ಣ ಮಳೆ ಬರ್ತಾ ಇದೆ. ಹಾಗೆಯೇ ನಾವು ಬರೀ ಪ್ರಾಪರ್ಟಿ ಎಂಜಾಯ್ ಯಾಕೆಂದರೆ ಮಗು ಜೊತೆಗೆ ತುಂಬ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ. ಸೊ ನಾವು ಇದ್ದಂಥ ತೋಟದ ಮನೆ ಸುತ್ತಮುತ್ತ ಈ ಥರ ವ್ಯೂ ಕಾಣಿಸ್ತಾ ಇತ್ತು. ಹಾಗೆ ಮಳೆ ಬರ್ತಾ ಇತ್ತು. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ಸಿಪ್ ಕಾಫಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಬ್ಬಾ ಇನ್ನೇನು ಬೇಕು ಹೇಳಿ. ಸೊ ಸ್ಟೆಕೇಷನ್ ಎಂಜಾಯ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕಾ? ಸೊ ಹಾಗೆ ಮೇಲ್ಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು. ಮೇಲ್ಗಡೆಯಿಂದ ಎಲ್ಲ ಈ ಥರ ವ್ಯೂ ಕಾಣಿಸ್ತಾ ಇದೆ ನೋಡಿ. ಸುತ್ತಮುತ್ತ ಎಲ್ಲ ಕಾಫಿ ಪ್ಲೇಸಸ್ಸು, ಕಾಫಿ ಬೆಳೆದಂಥ ಜಾಗ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಮೇಲ್ಗಡೆ ಸ್ಪೇಷಿಯಸ್ ನೋಡಿ, ಈ ಥರ ಫುಲ್ ಓಪನ್ ಆಗಿದೆ. ನನ್ನ ಮಗಳಿಗೆ ಆರಾಮಾಗಿ ಆಟ ಆಡಿಕೊಂಡು ಅವಳು ಎಂಜಾಯ್ ಮಾಡ್ತಾಯಿದ್ಲು. ಏಕೆಂದರೆ ಜಾಗ ತುಂಬ ವಿಶಾಲವಾಗಿತ್ತು. ಹಾಗಾಗಿ ನಾವುಗಳು ಕೂತ್ಕೊಂಡು ಹರಟೆ ಹೊಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಜಾಗ ಮಾತ್ರ. ಸೊ ಕೆಳಗಡೆ ಈ ಥರ ಇಳ್ಕೊಂಡು ಹೋದರೆ ಮತ್ತೆ ಸ್ಟೆಪ್ಸು. ಸೊ 2 ಪೋರ್ಷನ್ ಇದ್ದದ್ದು. ನಾವು ಟೋಟಲ್ 5 ಮೆಂಬರ್ಸ್ ಅಲ್ವಾ. ಸೊ ಆಲ್ಮೋಸ್ಟ್ 2 ರೂಮಲ್ಲಿ, ಇದು ಬಂದು ಆಲ್ಮೋಸ್ಟ್ 5 ಬೆಡ್ರೂಮ್ ಇರೋಂಥ ಮನೆ. ಸೊ ನನ್ನ ಮಗಳಿಗೆ ಫುಡ್ಡು ಅವರು ಅಲ್ಲೇ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನನಗೇನು ತೊಂದರೆ ಆಗಲಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲ ನನ್ನ ಕುಕ್ಕರು, ನನ್ನ ಮಗಳಿಗೆ ಬೇಕಾಗಿಂಥ ಐಟಮ್ಸ್ ಎಲ್ಲನೂ ತೊಗೊಂಡು ಹೋಗಿದ್ದೆ. ಸೊ ಅಲ್ಲಿ ಅವರು ಒಲೆ ಪ್ರೊವೈಡ್ ಮಾಡ್ತಾಯಿದ್ರು. ಅಲ್ಲೇ ನೋಡಿ ಈ ಥರ ಎಲ್ಲ ಇತ್ತು. ಚಿಕ್ಕ ಹೋಮ್ ಸ್ಟೇ ಥರ ಅಂತಲೇ ಹೇಳ್ಬೋದು. ಬಟ್ ಇದು ಫಾರ್ಮ್ ಸ್ಟೇ ಅಷ್ಟೇ ಡಿಫ್ರೆನ್ಸು. ಈ ಥರ ಪಕ್ಕದಲ್ಲೂ ಕೂಡ ಅಡ್ಡಾಡೋಕ್ಕೆ ಜಾಗ ಇತ್ತು. ಸೊ ಎಲ್ಲ ಚೆನ್ನಾಗಿತ್ತು. ಆಲ್ಮೋಸ್ಟು ನಾವು ಕೂಡ ಎಂಜಾಯ್ ಮಾಡಿದ್ವಿ. ನೋಡಿ ಓವರಾಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಇದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಫ್ರೆಶ್ ಅಪ್ ಆಗಿ ಹಾಗೆ 1 ಡೇನ ನಾವು ಸ್ಟೇ ಮಾಡಿಕೊಂಡು ನೈಟು ನಾವು ಫುಡ್ಗೆ ಆಚೆನೇ ಹೋಗಿದ್ವಿ ಉಡುಪಿ ಹೋಟೆಲ್ಗೆ. ನೆಕ್ಸ್ಟ್ ಹೋಗಿದ್ದೆ ಓಂಕಾರ ಟೆಂಪಲ್. ಸೊ ನೆಕ್ಸ್ಟು ನಾವು ಓಂಕಾರೇಶ್ವರ ಟೆಂಪಲ್, ಇದು ಶಿವನಿಗೆ ಸಮರ್ಪಿತವಾದ ದೇವಸ್ಥಾನ. ಸುಮಾರು 200 ವರ್ಷಗಳ ಕಾಲ ಹಳೆಯದಾಗಿದೆ. ಸೊ 1820ರಲ್ಲಿ ನಿರ್ಮಿಸಿದ್ದು ಅಂತ ಹೇಳ್ತೇವೆ. ಇದು ಒಂದು ಕೇರಳ ಸ್ಟೈಲ್ ಆರ್ಕಿಟೆಕ್ಚರನ್ನು ಹೊಂದಿದೆ. ಇದರಲ್ಲಿ ಟೇಲ್ಡ್ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಮಾತ್ರ. ಒಂದು ಡೋಮ್ ಥರನೂ ಬಂದಿದೆ. ಆಮೇಲೆ ಮಧ್ಯದಲ್ಲಿ ಕಲ್ಯಾಣಿ ನೀರು ಕೂಡ ಇತ್ತು. ಸೊ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ಸೊ ಕಲ್ಯಾಣಿ ನೀರು ತುಂಬಾ ಚೆನ್ನಾಗಿ, ಮೀನುಗಳೆಲ್ಲ ಸುಮಾರಷ್ಟಿದೆ. ನೋಡೋಕ್ಕೆ ಒಂಥರ ಪ್ರಶಾಂತವಾಗಿ ಶಾಂತವಾದ ವಾತಾವರಣ. ಹಾಗೆ ಅಲ್ಲೊಂದು ಆಂಜನೇಯ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಡ್ಬಂದು. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಐ ಥಿಂಕ್ ಅವತ್ತು ಅದೊಂದೇ ಪ್ಲೇಸ್ ನೋಡೋಕ್ಕಾಗಿದ್ದು. ನೆಕ್ಸ್ಟು ನಾವು ಕಾಫಿ ಈ ಥರ ಶಾಪಿಂಗ್ ಮಾಡೋಕ್ಕೆ ಅಂತ ಹೋದ್ವಿ. ಸೊ ಆಲ್ಮೋಸ್ಟು ನೀವು ಹಾಪ್ಕಾಮ್ಸಲ್ಲಿ ತೊಗೊಳ್ಳಂದ್ರೆ ನಿಮಗೆ ಒಳ್ಳೆ ರೇಟಲ್ಲಿ ಸಿಗುತ್ತೆ. ಆಮೇಲೆ ಇದೇ ದೇವಸ್ಥಾನದ ಎದುರುಗಡೆನೇ ಒಂದು ಶಾಪ್ ಇತ್ತು, ಅಲ್ಲೂ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಆರ್ಕಿಟೆಕ್ಚರ್ ಮಾತ್ರ ಸಖತ್ತಾಗಿದೆ. ಹಾಗೆ ಒಂದು ರೌಂಡು ಎಸ್ಟೇಟ್ನ ಸುತ್ತಾಡ್ಕೊಂಡು ಬಂದ್ವಿ. ಲೀಚಸ್ ಇತ್ತು, ಸ್ವಲ್ಪ ಹುಷಾರಾಗಿ ಹೋಗ್ಬೇಕಿತ್ತು ಅಷ್ಟೇ. ಸೊ ಹೀಗಾಗಿತ್ತು ನಮ್ಮ ಕೂರ್ಗ್ ಟ್ರಿಪ್ 2 ದಿನದ್ದು. ಸೊ ಐ ಹೋಪ್ ನೀವೆಲ್ಲರೂ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಣ್ಣ ಸಣ್ಣ ತುಣುಕುಗಳನ್ನು ಹಾಕ್ತೀನಿ, ನೋಡ್ಕೊಂಡು ಎಂಜಾಯ್ ಮಾಡಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಇದನ್ನು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್. ಥ್ಯಾಂಕ್ ಯು.